ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ವಿ ಸಮ್ಮು ಚಾನಲ್. ಇವತ್ತು ನಾವು ವಟಾಣಿ ಕಾಳು ಬಾಜಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಇದಕ್ಕೆ ಏನು ಬೇಕಂತಂದ್ರೆ ವಟಾಣಿ ಕಾಳು ಬೇಕ್ರಿ. ಇದೈತಲ್ಲ, ನಾನು ಓವರ್ ನೈಟ್ ರಾತ್ರಿ ಎಲ್ಲ ನೆನೆಸ್ಕೊಂಡು ಇಟ್ಕೊಂಡೆ ಈ ಕುಕ್ಕರ್ಗೆ ಹಾಕ್ಕೊಂಡೇನಿ ರೀ. ಕುಕ್ಕರ್ಗೆ ಹಾಕ್ಕೊಂಡು 3 ರಿಂದ 4 ಸಿಟಿ ಹೊಡಿಸ್ಕೊಳ್ಳೋಣ. ಇದನ್ನು ಹೊಡಿಸ್ಕೊಂಡು ಅಂದ್ರೆ ಅವ ಕುದೀತಾವ. ಆಮೇಲೆ ಇದಕ್ಕೆ ಮತ್ತೇನು ಬೇಕಂತಂದ್ರೆ ಕೊಬ್ಬರಿ ಬೇಕ್ರಿ, ಒಣದ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅಲ್ಲ. ಇದನ್ನೈತಲ್ರಿ ಗ್ರೈಂಡರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಇಟ್ಕೊಳ್ಳೋನು, ಜಬ್ಡ ರುಬ್ಕೊಂಡು. ಆಮೇಲೆ ಒಂದು ಟೊಮೆಟೊ, ಒಂದು ದೊಡ್ಡ ಟೊಮೆಟೊ ಹೆಚ್ಕೊಂಡು ಇಟ್ಕೊಂಡೀನಿ. ಒಂದು ಉಳ್ಳಾಗಡ್ಡಿ ಬೇಕ್ರಿ ನೋಡಿರಿ. ಈಗ 3 ರಿಂದ 4 ಸಿಟಿ ಮಾಡ್ಕೊಂಡು ಇಟ್ಕೊಂಡೇನಿ ನೋಡಿರಿ. ಬೆಂದಾವಿಗಿವ ನೋಡಿರಿ, ಇಷ್ಟು ಬೆಂದ್ರೆ ಸಾಕು ನಮ್ಗೆ. ನೀವು ಬೇಕಾದ್ರೆ ಇದನ್ನ ಒಂದು ಮ್ಯಾಶರ್ ತೊಗೊಂಡು ಅದರಲ್ಲೇನೋ ಮ್ಯಾಶು ಮಾಡ್ಕೊಬೋದು, ಬ್ಯಾಡ ಅಂದ್ರೆ ಹಿಂಗೆ ಕಾಳು ಮಾಡ್ಕೊಬೋದು. ಆಮೇಲೆ ಇದಕ್ಕೆ ಒಗ್ಗರ್ನಿಗೆ ಏನೇನು ಬೇಕಂತಂದ್ರೆ ಸಾಸಿವೆ, ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಆಮೇಲೆ ಒಣ ಖಾರ, ಕರಿಬೇವು ಬೇಕ್ರಿ. ಇದೈತೆಲ್ಲ ಕೊಬ್ಬರಿ ಆಗಲ್ಲನ ಅಲ್ಲ, ಬೆಳ್ಳುಳ್ಳಿ, ಆಮೇಲೆ ಕೊಬ್ಬರಿ ಪೇಸ್ಟ್ ಮಾಡಿ ತೋರಿಸಿದ್ನಲ್ರಿ, ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಈಗ ಒಗ್ಗರಣೆ ಹಾಕ್ಕೊಂಡು ಬರ್ರಿ. ಈ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡೇನಿ. ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕೋಣಂತ. ಎಣ್ಣೆ ಸ್ವಲ್ಪ ಕಾಯ್ತಂದ್ರೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋನು. ಸಾಸಿವೆ ಜೀರಿಗೆ ಚಟಾಪಟ ಅಂದಮೇಲೆ ಕರಿಬೇವು ಹಾಕ್ಕೊಳ್ಳೋಣ ರೀ. ಎಣ್ಣೆ ಕಾದೈತೀಗ ಸಾಸಿವೆ ಜೀರಿಗೆ ಹಾಕೊಂಡೇನು ನೋಡಿರಿ. ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಚಟ್ಪಟ್ ಅನ್ಲಿ ಅವ. ನೋಡಿರಿ, ಉಳ್ಳಾಗಡ್ಡಿ ಹಾಕೊಂಡೇನಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗಲಿವ. ಟೊಮೆಟೊ ಹಾಕ್ಕೊಂಡಿದ್ದೆ. ಟೊಮೆಟೊನು ಒಂದು ಸ್ವಲ್ಪ ಫ್ರೈ ಆಗಲಿ. ಅರಿಶಿನ ಪುಡಿ ಹಾಕೋಬೇಕು ನೋಡಿರಿ. ಆಮೇಲೆ ಉಪ್ಪನ್ನು ಈಗ ಹಾಕೋಣ ಅಂತ. ಟೊಮೆಟೊ ಅಂದ್ರೆ ಲಘುನ ಮ್ಯಾಶ್ ಹಾಕವ. ಈಗ ಅಲ್ಲ, ಬೆಳ್ಳುಳ್ಳಿ, ಆಮೇಲೆ ಕೊಬ್ಬರಿ, ಒಣ ಕೊಬ್ಬರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ, ಅದನ್ನ ಹಾಕೋನು. ಕಾಳು ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ರಿ, ಆ ಕಾಳನ್ನು ಈಗ ಇದಕ್ಕೆ ಹಾಕೋಣಂತ. ಇದಕ್ಕೆ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ. 1 ಲೀಟ್ರ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸೋಣಂತ. ಖಾರ ಹಾಕೊಂಡ್ರಿ ಇದಕ್ಕೆ. ಆಲ್ರೆಡಿ ನಮ್ಮ ಕಾಳು ಕುದ್ದಾವಲ್ಲ, ಹೀಗಾಗಿ ಭಾಳ ಏನು ಬೇಯಿಸೋದು ಅವಶ್ಯ ಇಲ್ಲ. ಯಾಕಂದ್ರೆ ದೊಡ್ಡ ಉಪ್ಪು ಹಾಕ್ಯವಲ್ಲ, ಅದು ಕರಗಬೇಕಲ್ರಿ, ಅದ್ರ ಸಂಬಂಧ ಒಂದು ಸ್ವಲ್ಪ ವೇಟ್ ಮಾಡಬೇಕಿದೆ. ನಾವು ಸ್ವಲ್ಪ ನೀರು ಹಾಕೊಂಡ್ರಿ ಇದಕ್ಕೆ. ಡ್ರೈನೂ ಅಲ್ಲ, ಫುಲ್ ರಸಗತೆನೂ ಅಲ್ಲ, ಹಂಗೆ ಮೀಡಿಯಮ್ ಮಾಡೋಣ್ರಿ ಇವತ್ತು ನಾವು ಪಲ್ಯ ಇದು. ಬೇಯಾಕತೈತೆ ನೋಡಿರಿ. ಇಷ್ಟಾದ್ರೆ ಸಾಕು. ನಾವು ಸ್ವಲ್ಪ ಇಷ್ಟು ನೀರು ಹಾಕ್ಕೊಂಡೆ ನೋಡಿರಿ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ರಿ. ಬೆಂದೈತ್ರಿ. ಈಗಿದು ಗ್ಯಾಸ ಆಫ್ ಮಾಡೋಣಂತ. ನೋಡಿರಿ, ನಮ್ದು ವಟಾಣಿ ಕಾಳು ಪಲ್ಯ ತಿನ್ನಕ್ಕೆ ರೆಡಿ ಆಯ್ತು. ಎಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡಿರಿ. ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಮೇಲೆ ಕಮೆಂಟ್ ಮಾಡೋದಂತೂ ಒಟ್ಟು ಮರೆಯೋಕೆ ಹೋಗಬೇಡ್ರಿ. ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಬಿಸಿ ಬಿಸಿ ಚಪಾತಿ ಜೊತೆ ವಟಾಣಿ ಕಾಳು ಪಲ್ಯ ತಿನ್ನಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಎಲ್ಲರೂ ಟ್ರೈ ಮಾಡಿರಿ. ನಮ್ಮ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದಂತೂ ಒಟ್ಟು ಮರೆಯೋಕೆ ಹೋಗಬೇಡ್ರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.